ಇನ್ನು ಬಿಜೆಪಿಗಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚು ಕಮಿಷನ್ ಹೆಚ್ಚಾಗ್ತಾ ಇದೆಯಂತ ರಾಜ್ಯ ಗುತ್ತಿಗೆದಾರರ ಸಂಘ ಈಗ ಗಂಭೀರ ಆರೋಪಗಳು ಮಾಡ್ತಿದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಈ ಪರ್ಸೆಂಟೇಜ್ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಸಿಎಂಗೆ ನಾವು ನೀಡ್ತೇವೆ. ಅಲ್ಲದೆ ಈ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ನಾವು ಪತ್ರವನ್ನ ಬರೆಯುತ್ತಿದ್ದೇವೆ ಅಂತ ಗುತ್ತಿಗೆದಾರರ ಸಂಘ ಈಗ ಗುಡುಗ್ತಾ ಇದೆ. ಅಲ್ಲದೆ ಮಾರ್ಚ್ 6ರಂದು ಮುಷ್ಕರವನ್ನ ಕೂಡ ನಾವು ಮಾಡ್ತೀವಿ ಅಂತ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರು ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ ಏನೇನಿದೆ ಅಂತ. ಸಣ್ಣ ಮತ್ತು ಮಧ್ಯಮ ವರ್ಗದ ಕಂಟ್ರಾಕ್ಟರ್ಗಳು ಬಹಳ ಅನ್ಯಾಯ ಆಗ್ತಿರೋದ್ರಿಂದ ನಾವು ಅನಿವಾರ್ಯವಾಗಿ ಪ್ರತಿಭಟನೆ ಇಟ್ಕೊಂಡಿದ್ವಿ. ನಾವು ಮಾರ್ಚ್ 6ನೇ ತಾರೀಕು ಈ ನೆಕ್ಸ್ಟ್ ಬರೋ ಶುಕ್ರವಾರ ಬೆಳಿಗ್ಗೆ ನಾವು 10 ಗಂಟೆಯಿಂದ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಎಲ್ಲ ತಾಲೂಕು ಕಂಟ್ರಾಕ್ಟರ್ಗಳು ಸಹ ಬರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಸೊ ಈ ಪ್ರತಿಭಟನೆಗೋಸ್ಕರ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಬೆಂಗಳೂರು ನಗರದಲ್ಲಿ ಮೀಟಿಂಗ್ ಕರೆದಿದ್ದೀವಿ. ಅದಕ್ಕಿಂತ ಮೊದಲೇ ನಮ್ಗಿರ್ತಕ್ಕಂಥ ಸಮಸ್ಯೆಗಳು ಮಾಧ್ಯಮ ಸ್ನೇಹಿತರು ಮುಖಾಂತರ ತಮಗೆ ಉಳಿದಿರೋದು ಒಂದೇ, ಮಾಧ್ಯಮದವರು ಒಂದೇ, ನಿಮ್ಮ ಸಪೋರ್ಟ್ ನಮಗೆ. ಕಂಟ್ರಾಕ್ಟರ್ಗಳಿಗೆ ಗುತ್ತಿಗೆದಾರರು ಮಾತ್ರ ಹೋರಾಟ ಮಾಡ್ತಿರೋದಲ್ಲ, ಅಂಗನವಾಡಿ ಶಿಕ್ಷಕಿಯರು ಹೋರಾಟ ಮಾಡಿದ್ರು, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡಿದ್ರು. ಈಗ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟು ಪತ್ರ ಬರೆದು ಈ ಸರ್ಕಾರದ ಬಗ್ಗೆ ಸಾರ್ವಜನಿಕ ರೂಪದಲ್ಲಿ ಹೇಳಿ ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ 32,000 ಬಾಕಿಯನ್ನು ಯಾವಾಗ ಕೊಡ್ತೀರಿ ಹೇಳಿ ಅಂತ ಹೇಳಿ. ನಾನು ಆ ಗುತ್ತಿಗೆದಾರರ ಪರವಾಗಿ ಕೇಳಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅನುಭವಿ ಹಿರಿಯ ಸಚಿವರು, ಆರ್ಥಿಕ ತಜ್ಞರು, ನಿಮ್ಮ ಸಾಮರ್ಥ್ಯ ಎಲ್ಲೂ ಹೋಯ್ತು? ಗುತ್ತಿಗೆದಾರರಿಗೆ ಬಾಕಿ ಕೊಡೋಕ್ಕೂ ಆಗದೆ ಇರುವಂಥ ಅಸಹಾಯಕತೆ ನಿಮ್ಮ ಸರ್ಕಾರಕ್ಕೆ ಯಾಕೆ ಕಾಡ್ತಾ ಇದೆ? ಕೆಲವು ಕಡೆ ಬಿಡುಗಡೆ ಆಗ್ತದಂತೆ. ಹೇಗೆ ಅಂತಂದ್ರೆ ಯಾರು ಹೈಯೆಸ್ಟ್ ಕೊಡ್ತಾರೋ ಅವ್ರದ್ದು ಮಾತ್ರ ಸ್ವಲ್ಪ ಬಿಡುಗಡೆ ಆಗ್ತದೆ, ಇಲ್ಲ ಅಂತಂದ್ರೆ ಆಗಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಇಂಥ ಪರಿಸ್ಥಿತಿ ಇರುವಾಗ ಏನು ಮಾಡಬೇಕು ಪಾಪ ಕಾಂಟ್ರಾಕ್ಟರ್ಗಳು? 60-70% ನೀವು ಅವ್ರ ಮೇಲೆ ಏರಿಕೆ ಮಾಡಿಬಿಟ್ರೆ, ಭ್ರಷ್ಟಾಚಾರದ ಹಣಕ್ಕೆ ನೀವು ಪೀಡಿಸಿದ್ರೆ, ಇನ್ನು 30% ಯಾವ ಬಿಲ್ಡಿಂಗ್ ಕಟ್ಟಕ್ಕಾಗತ್ತೆ, ಯಾವ ರಸ್ತೆ ಮಾಡಕ್ಕಾಗತ್ತೆ? ಅವರು ಗುತ್ತಿಗೆದಾರರ ವಿಚಾರ ಒಂಥರ ಗೋಲ್ಡಲ್ಲಿ ಮುಳುಗೋಗ್ಬಿಟ್ಟಿದೆ. ಕಳೆದ ಬಾರಿ ಇದೇ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ಗುಡುಗಿ 40% ಪೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುವಂತ ಕೆಲಸ ಮಾಡಿದ್ರು. ಬಟ್ ಅವ್ರ ಮೇಲೆ ಈಗ ನಮ್ಮ ಹತ್ರ ದಾಖಲೆ ಇದೆ ಅಂತಿದ್ದಾರೆ. ಎಷ್ಟರವರೆಗೂ ಹೋಗ್ಬೋದು ಇದು ಅಂತ? ಈಗ ನಾರಾಯಣ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, 40% ಆ ನಿಟ್ಟಲ್ಲೇ ಮಾತಾಡ್ತಿದ್ದಾರೆ. ನಾವು 40% ಮಾಡಿದ್ದೀವಿ, ನೀವು ಇದಕ್ಕಿದ್ದಂಗೆ 70% ಏರ್ಸ್ಕೊಂಡ್ರೆ ಇನ್ನು 30% ಏನಪ್ಪ ಮಾಡ್ತಾರೆ ಅಂತ ಒಂಥರ ವ್ಯಂಗ್ಯವಾಗಿ ಮಾತಾಡ್ದಂಗಿದ್ದಾರೆ. ನಾವು 40% ಇದ್ದೀವಿ, ನೀವು ಏಕಾಏಕಿ 70% ಏರಿಸ್ಬಿಟ್ರೆ ಹೆಂಗಪ್ಪ? ಇನ್ನು 30% ಹೆಂಗೆ ಮಾಡ್ತಾರೆ? ನಾವಿದ್ದಾಗ ಒಂದು 40% ಮಾಡ್ಕೊಂಡಿದ್ವಿ, ಇನ್ನೊಂದು 60% ಉಳಿದಿರೋದು ಅದರಲ್ಲಿ ಏನೋ ಒಂದು ಮಾಡ್ಬೋದಾಗಿತ್ತು. ಬಟ್ ನೀವು ನೋಡಿದ್ರೆ ಏಕಾಏಕಿ ಇನ್ನೂ ಒಂದು 30% ಅದಕ್ಕೆ ಸೇರಿಸ್ಕೊಂಡು 70% ಎಲ್ಲ ಮಾಡಿಬಿಟ್ರೆ ಇನ್ನು 30% ಅವ್ರು ಏನು ಕಟ್ಟುತ್ತೆ ಅಂದರೆ ಇವರೆಲ್ಲ ಸಾಮಾಜಿಕವಾಗಿ ಹೇಳಿಕೆ ಕೊಡ್ತಾ ಇರೋದು ಒಳಗಡೆ ಒಳಾರ್ಥ ಏನಿದೆ ಅಂತಂದ್ರೆ ಪರ್ಸೆಂಟೇಜ್ ಇರೋದು ನಿಜ ನಿಜ, ಆದ್ರೆ ನೀವು ಏರಿಕೆ ಮಾಡಿದಿರಿ ಅನ್ನುವಂಥದ್ದೇ. ಪರ್ಸೆಂಟೇಜ್ ನಿಷೇಧ ಮಾಡಿ ಅಥವಾ ನಿಲ್ಲಿಸ್ಬಿಡಿ ಅಂತ ಯಾವನು ಹೇಳ್ತಾ ಇಲ್ಲ. ಯಾಕಂದ್ರೆ ಮುಂದಿನ ಬಾರಿ ಸರ್ಕಾರ ನಮ್ದು ಬಂದ್ರು ನಾವು ಕೇಳಬೇಕು ಹೋದಾಗ ನೈತಿಕತೆ ಇರಬೇಕಲ್ಲ. ತುಂಬಾ ಏರ್ಸ್ಕೊಂಡ್ಬಿಟ್ಟಿದ್ದೀರಪ್ಪ ನೀವು ಅಂತ ಕೇಳ್ತಾರೆ. ಇವರೆಲ್ಲರೂ ಹೇಳ್ತಾ ಇರೋದಷ್ಟೇ, ನೀವು ತುಂಬಾ ಏರ್ಸ್ಬಿಟ್ಟಿದ್ದೀರಿ. ಏರ್ಸ್ಬಾರ್ದು, ಪರ್ಸೆಂಟೇಜ್ ತಗೋಬೇಡಿ ಅಂತ ಯಾವೊಬ್ಬನ ನಾಯಕನ ಬಾಯಲ್ಲಾದ್ರೂ ಬರ್ತಾ ನೋಡ್ರಿ? ಬರ್ತಿಲ್ಲ. ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲೇ ಮಾತಾಡ್ದಂಗಿದೆ. ನೀವು ತುಂಬಾ ಏರಿಸ್ಬಿಟ್ಟಿದ್ದೀರಿ, ವಿಪರೀತ ಆಯಿತು. 30% ಮಾತ್ರ ಬಿಟ್ಕೊಡ್ತಾ ಇದ್ದೀರಿ ಅವರಿಗೆ, 70% ನೀವೇ ನುಂಗ್ತಾ ಇದ್ದೀರಿ. ಆ 30% ಏನಪ್ಪ ಆಗುತ್ತೆ? ನಮ್ಮ ಥರ ಒಂದು 40% ತಗೊಂಡ್ಬಿಡ್ರಿ, 60% ಅವ್ರಿಗೆ ಉಳಿಸ್ಕೊಟ್ಬಿಡಿ ಅನ್ನೋ ನಿಟ್ಟಲ್ಲಿ ಮಾತಾಡ್ದಂಗಿದೆ. ಸೊ ಆ ಕಾಂಗ್ರೆಸ್ಸಿಗೂ ಇದರಲ್ಲಿ ಏನು ಭಯ ಆಗುವಂಥದ್ದು ಏನಿಲ್ಲ. ಯಾಕಂದ್ರೆ ಇವರು 40% ದಾಖಲಾತಿಗಳು ಕೂಡ ಈ ಕಾಂಟ್ರಾಕ್ಟರ್ಸ್ ಹತ್ರ ಇದೆ. ಅವರು ಮಾತಾಡ್ತಿರ್ಬೇಕಾದ್ರೆ ಅದೇ ಹೇಳ್ತಾರೆ, ಬಿಜೆಪಿನೂ ಹೊರ್ತಲ್ಲ ಕಾಂಗ್ರೆಸ್ಸು ಹೊರ್ತಲ್ಲ ಅಂತ ಹೇಳಿದ್ದಾರೆ. ಬಾಕಿ ಇರೋದು ಅಲ್ಲಿಂದನೂ ಇದೆ, ಆದಿಯಾಗೂ ತಗೊಂಡ್ಬಂದಿದ್ದಾರೆ. CM ಬಸವರಾಜ್ ಇದ್ದಾಗ್ಲೂ, ಅವ್ರು ಬಸವರಾಜ ಬೊಮ್ಮಾಯಿ ಇದ್ದಾಗ್ಲೂ ಆಗಿತ್ತು. ಅವ್ರ ಮೇಲ್ಗಡೆ ನೇರ ಆರೋಪ ಮಾಡ್ತಾರೆ, ಗುತ್ತಿಗೆದಾರರು ಸಾಯ್ತಾರೆ, ಇವರು ಬಾಯಿ ತೆರೆಯೋದಿಲ್ಲ, ಇವರು ಅದ್ರ ಬಗ್ಗೆ ಕೊಡೋದಿಲ್ಲ. ಖಾಸಗಿ ವಲಯ ಆಗಿರೋದ್ರಿಂದ, ಗುತ್ತಿಗೆದಾರರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಇವರಿಂದ ಅಂಥ ದೊಡ್ಡ ಪರಿಣಾಮ ಬೀರೋದಿಲ್ಲ ಅನ್ನುವಂಥದ್ದು ಇವರ ದೊಡ್ಡ ನಿಲುವು. ಆಮೇಲೆ ಗುತ್ತಿಗೆದಾರರಿಗೆ ನಾಳೆ ಇವತ್ತೇನಾದ್ರು ಬಿಡುಗಡೆ ಮಾಡಿ ಕೂಡ ನಾಳೆ ಮತ್ತೆ ಸರ್ಕಾರದ ಮುಂದೆ ಗುತ್ತಿಗೆದಾರರು ಬಂದು ನಿಂತರೆ ಪರಿಪೂರ್ಣವಾಗಿ ಇವ್ರ ಹತ್ರ ಹೋರಾಟ ಮಾಡೋದಕ್ಕಾಗೋದಿಲ್ಲ. ಹೌದು, ಕಟ್ಟಡ ಕಟ್ಟುವವನಿಗಾಗಲಿ ಅಥವಾ ಈ ಏನು ಗುತ್ತಿಗೆದಾರರು ಏನಿದ್ದಾರೆ, ಇವರು ಯಾವುದೇ ಕಾಮಗಾರಿಯನ್ನು ಪಾರದರ್ಶಕವಾಗಿ 100% ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಿದೆಯಲ್ಲ, ಅದು ಸರ್ಕಾರದ ಮಟ್ಟದಲ್ಲಿದೆ. ಬಿಜೆಪಿಗರಲ್ಲೂ ಇದೆ ಅದೇ ಧೈರ್ಯ ಅವರಿಗೆ. ಬಿಜೆಪಿಗರಿಗೂ ಮತ್ತು ಕಾಂಗ್ರೆಸ್ಸಿಗರಿಗೂ JDSಗರಿಗೂ ಯಾರೇ ಆಗಿರಲಿ,
ನಾಳೆ ಮುಂದೊಂದು ದಿನ ಇವರು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ನೈತಿಕತೆ ಉಳಿಸ್ಕೊಳ್ಳಲ್ಲ. ಯಾರು 100% ಪಾರದರ್ಶಕವಾಗಿ ಗುತ್ತಿಗೆದಾರರು ಯಾರೂ ಬರೋದಿಲ್ಲ ಅಂತ ಅವರು. ಯಾಕಂದ್ರೆ ಇಲ್ಲಿವರೆಗೆ ನೋಡ್ಕೊಂಬನ್ನಿ ನೀವು, ಯಾರೊಬ್ಬರಿಗೂ 100ಕ್ಕೆ 100 ರೂಪಾಯಿನೂ ಅಲ್ಲಿ ಹಾಕಿ ಗುತ್ತಿಗೆದಾರ ಕೆಲಸ ಕಾಮಗಾರಿ ಮಾಡಿದ್ದು ಇಲ್ವೇ ಇಲ್ಲ ಅನ್ನೋ. ಇಲ್ವೇ ಇಲ್ಲ. ಹೌದು. ಇಲ್ಲಿಂದ ಶುರುವಾಗುತ್ತೆ ಕೊಡೋದು, ಟೆಂಡರಿಂದನೇ ಶುರುವಾಗುತ್ತೆ ಪ್ರಕ್ರಿಯೆ. ಇನ್ನು ಅವ್ರಿಗೆ ಬಾಕಿ ಹಣ ಬರೋದು ಲಾಸ್ಟ್ ಅಂತಿಮ ಘಟ್ಟ ಅದು. ಅದ್ರ ಮೊದಲಿಂದ ಶುರುವಾಗಿರತ್ತಲ್ಲ, ಅದನ್ನ ಸರಿಪಡಿಸ್ಬೇಕು. ಅದನ್ನ ಸರಿಪಡಿಸೋದಕ್ಕೆ ಈಗಲ್ಲ, ಇನ್ನೂ 10 ಸರ್ಕಾರ ಹೋಗ್ಬೇಕೇನೋ, ಆಗೋದಿಲ್ಲ. ಯಾವುದೋ ಒಂದು ಎ ಕಂಡು ಹಿಡ್ಬೇಕೇನೋ. ಎ ಬರುತ್ತಲ್ಲ, ಹೌದು. ಗುತ್ತಿಗೆದಾರ 40% ತೆಗೆದಿದ್ದಾನೆ ಅಂತ ಹೇಳ್ಬಿಟ್ಟು ಏನಾದ್ರು ಹೊಡೆದ್ ನೋಡಿದ್ರೆ ಏನಾದ್ರೂ ಕಂಡು ಹಿಡಿಬೇಕು. ಮಾನವ ನಿರ್ಮಿತ ಈ ಸದ್ಯದಲ್ಲಿ ಇದ್ರಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾರು ಮಾಡಿರ್ತಾನೋ ಅವನೊಂದು ಪರ್ಸೆಂಟೇಜ್ ಎಳ್ಕೊಂಡ್ಬಿಟ್ಟಿರ್ತಾನೆ. ಈ ವ್ಯವಸ್ಥೆ ಅಡಿ ಇರೋದೇ ಹಂಗೇನೆ. ಯಾರು ಮಾಡೋದಕ್ಕೂ ಲಂಚ ಅದಕ್ಕೆ ಅವ್ರು ಹೇಳ್ತಿರೋದು, ನೀವು ವಿಪರೀತ ಜಾಸ್ತಿ ಮಾಡ್ಕೊಂಡಿದ್ದೀರಿ ಅಂತಾರೆ. ಅಲ್ಲದ ತಗೊಂಡಿದ್ದು ಯಾಕೆ ಅಂತ ಯಾವ ನನ್ನ ಮಗನೂ ಪ್ರಶ್ನೆ ಕೇಳ್ತಾ ಇಲ್ಲ. ಯಾರೊಬ್ರು ಅದನ್ನು ಪ್ರಯತ್ನ ಪಡ್ತಾನೆ ಇಲ್ಲ. ಯಾರೊಬ್ರ ಕೈಯಲ್ಲೂ ಅದು ಬರ್ತಾ ಇಲ್ಲ. ಯಾಕಂದ್ರೆ ಇವರೆಲ್ಲ ತಗೊಂಬಂದವ್ರೇನೆ. ನಾವು ತಗೊಂಡಿದ್ದಕ್ಕಿಂತ ನೀವು ಹೆಚ್ಚುವರಿ ತಗೋತಿದ್ರಲ್ಲ, ಆ ಬರ್ನಿಂಗ್ ಅಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರೋನಿಗೆ ಹೆಚ್ಚಿಗೆ ತಿಂತ ಇರೋನ್ ನೋಡಿದ್ರೆ ಸ್ವಲ್ಪ ಒಳಗಡೆ ಅದೇನೋ ಆಗ್ತಾ ಇದೆ, ಕಾರ ಅರ್ಧಂಗ್ ಇದೆ. ಆ ನಿಟ್ಟಲ್ಲಿ ಇವರೆಲ್ಲ ಮಾತಾಡ್ತಿರೋದು. ಹಂಗಾಗಿ ಗುತ್ತಿಗೆದಾರರ ಸಮಸ್ಯೆ ನಿತ್ಯ ನಿರಂತರ. ಅವರಿಗೂ ತುಂಬಾ ಮಟ್ಟದಲ್ಲಿ ಈಗ ಸಾರಿಗೆ ನೌಕರರು ಬಂದು ಹೇಳಿದ್ರಲ್ಲ, ಅವರ ರೀತಿಯೆಲ್ಲ ಬಂದಿರೋ ಅಥವಾ ಇನ್ನೊಬ್ಬ ಸರ್ಕಾರದ ಒಳಗಡೆ ಇರುವಂತವ್ರು ಬಂದು ಇಳ್ಕೊಂಡು ಮಾಡುವಂಥದ್ದು ಆಗೋದಿಲ್ಲ. ಅಥವಾ ಯಾವುದೋ ಖಾಸಗಿ ಪಾರದರ್ಶಕ ಸಂಸ್ಥೆ ಬಂದು ಸರ್ಕಾರದ ಮುಂದೆ ನಿಂತು ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದೇನು ಕೇಳಬಹುದು. ಆ ನಿಟ್ಟಲ್ಲಿ ಗುತ್ತಿಗೆದಾರರು ಈ ರೀತಿ ಇರುವಂಥ ಸಂಘ ಸಂಸ್ಥೆಗಳು ಬಂದು ಏಕಾಏಕಿ ತುಂಬ ದೊಡ್ಡ ಮಟ್ಟದ ಪರಿಣಾಮ ಬೀರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ನಿಟ್ಟಲ್ಲಿ ಒಂದು ಕೆಲಸ ಆಗಬೇಕಾಗಿದೆ, ಆಗ್ತಾ ಇದೆ ಅಷ್ಟೇ. ಒಂದು ಪ್ರಯತ್ನ ಪಡ್ತಾ ಇದ್ದಾರೆ, ಎಳಿತಾ ಇದ್ದಾರೆ. ನೋಡೋಣ ಎಷ್ಟು ಹೇಳಿದ್ರು ಅಷ್ಟೇ. ಯಾಕಂದ್ರೆ ಬಿಜೆಪಿಯಲ್ಲಿ ಆಗಿಲ್ಲ, ಕಾಂಗ್ರೆಸ್ ಅಲ್ಲೂ ಆಗಿಲ್ಲ. ಅವ್ರು ಮನ್ಸು ಬಂದಾಗಲೇ ಕೊಡೋದು. ಅವ್ರಿಗೆ 150 ಇದ್ದಾವೆ, ಅದನ್ನ ಮಾಡಿಕೊಂಡು ಕೊಡ್ತೀವಿ ಇರ್ರಪ್ಪ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೆ ನೀವು ತಡ್ಕೋಬೇಕು ಅನ್ಸುತ್ತೆ. ಎಸ್, ಎಕ್ಸಾಕ್ಟ್ಲಿ.